ಸರ್, ನಾನು ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ಮತ್ತು ಪಕ್ಷದ ಅಧ್ಯಕ್ಷನಾಗಿ ನಾವು ನಿಮ್ಗೆ ಅಭಿನಂದನೆ ಸಲ್ಲಿಸಲೇಬೇಕು. 15 ಬಜೆಟನ್ನು ತಾವು ಮಂಡಿಸಿದ್ದೀರಿ. 15ನೇ ಬಜೆಟ್ ಮೊದಲನೇ ಬಜೆಟ್ಗೂ ಈ ಬಜೆಟ್ಗೂ ನಿಮ್ಗೆ ಏನು ವ್ಯತ್ಯಾಸ ಕಾಣ್ತಾ ಇದೆ? ನಿಮಗೆ ಯಾವ ರೀತಿ ಈ ನೊಂದ ಜನರ ಬೆಂದ ಜನರ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು ಅಂತ ಏನು ಅಚಲ ನಿರ್ಧಾರ ಇದೆಯಲ್ಲ, ಇದು ಸ್ಫೂರ್ತಿ ಏನು? ಮಹಾತ್ಮ ಗಾಂಧೀಜಿಯವರು ಹೇಳದಂತೆ ಜನರ ಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಬಜೆಟ್ ಮೂಲಕ ಜನರ ಕಣ್ಣೀರು ಒರೆಸ್ತಕ್ಕಂಥದ್ದು ಭಾಳ ಮುಖ್ಯ. ನಾನು ಹಿಂದೆ 94-95ರಲ್ಲಿ ಮೊದಲನೇ ಬಾರಿಗೆ ಹಣಕಾಸಿನ ಮಂತ್ರಿಯಾಗಿದ್ದೆ. ಆಗ ಆತಂಕ ಇತ್ತು ನನಗೆ. ನಾನು ಯಾಕಂದರೆ ನಾನು ಅರ್ಥಶಾಸ್ತ್ರಜ್ಞ ಅಲ್ಲ. ನನಗೆ ಬಜೆಟ್ ಅರ್ಥಮಂತ್ರಿ ಮಾಡಿಬಿಟ್ಟಿದ್ದಾರೆ, ಬಜೆಟ್ ಹೇಗಿರ್ತದೋ ಏನೋ ಅಂತಕ್ಕಂಥ ಆತಂಕ ಇತ್ತು. ಈಗ ಆ ಥರದ ಆತಂಕ ಇಲ್ಲ. ನಾನು ಇದು 15ನೇ ಬಜೆಟ್ ಆಗೋದ್ರಿಂದ ಆತಂಕ ಇಲ್ಲ. ಬಟ್ ಬಜೆಟ್ ಮೂಲಕ ಪ್ರಾಮಾಣಿಕವಾಗಿ ಈ ನಾಡಿನ ಸಮಸ್ಯೆಗಳು, ಜನರ ಭಾವನೆಗಳು, ಜನರ ಕಷ್ಟ ಅವರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಬಜೆಟ್ ಮಾಡಬೇಕು. ಬಜೆಟ್ ಮೂಲಕ ಅವ್ರಿಗೆ ಶಕ್ತಿ ತುಂಬತಕ್ಕಂಥ, ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು. ಜೊತೆಗೆ ಅಸಮಾನತೆ ಇದೆಯಲ್ಲ, ಅಸಮಾನತೆ ತೊಡೆದಾಕಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಇದು ನನಗೆ ಅವತ್ತಿನಿಂದಲೂ ಕೂಡ ಇದೆ, ಈಗಲೂ ಕೂಡ ಇದೆ. ಡಿಪೆಂಡಿಂಗ್ ಅಪಾನ್ ದಿ ಅವತ್ತು ಬಜೆಟ್ಟು ಭಾಳ ಕಡಿಮೆ ಇತ್ತು. 17,000 18,000 ಕೋಟಿನಷ್ಟು ಇಷ್ಟು ಇತ್ತು. ಇವತ್ತು 3,71,383 ಕೋಟಿ ರೂಪಾಯಿ ಆಗಿದೆ. ಬಜೆಟ್ ಪ್ರತಿ ವರ್ಷ ಕೂಡ ಬೆಳ್ಕೊಂಡು ಹೋಗ್ತಾ ಇದೆ. ಸಮಸ್ಯೆಗಳು ಕೂಡ, ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯ, ಮತ್ತು ಅದು ಅನಿವಾರ್ಯ ಕೂಡ, ನಮ್ಮ ಕರ್ತವ್ಯ ಕೂಡ.